ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದು ಶುಕ್ರವಾರ ಅಮೃತ ಸಿದ್ಧಿ ಯೋಗ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. 20ನೇ ತಾರೀಕು ನಮಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಹಾಗೂ ಅಮೃತ ಸಿದ್ಧಿ ಯೋಗ ಅಂತ ಅದರಲ್ಲೇ ಬಂದಿದೆ ನೋಡಿ. ತಿಂಗಳಲ್ಲಿ 2 ಬಾರಿ ಮಾತ್ರ ಇದು ಬರೋದು. ಇದು ಎಷ್ಟು ವಿಶೇಷತೆಗಳನ್ನು ತರುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸುಮಾರು ಜನ ಹೆಣ್ಮಕ್ಳು ನಾವೇನಾದರೂ ಹೊಸದಾಗಿ ಮಾಡ್ಕೊಳ್ಬೇಕು ಅಂತ ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ರೆ, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಅಂತ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಅನಿಸಿದ್ರೆ, ಏನಾದರೂ ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂದರೆ, ಮನೆಯನ್ನು ಶಿಫ್ಟ್ ಮಾಡಬೇಕು ಅಂದರೆ, ಮದುವೆ ಮಾಡಬೇಕು, ಮಕ್ಕಳಿಗೆ ಏಜ್ಗೆ ಬಂದಿದ್ದಾರೆ ಅಂತ ಅವ್ರಿಗೆ ಏನಾದರೂ ಒಂದು ಹೊಸ ಕೆಲಸನ ಮಾಡಬೇಕು, ಹೀಗೆ ಏನಾದರೂ ನಾವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ದಿನಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಈ ರೀತಿಯ ದಿನಗಳಲ್ಲಿ ಮನೆಯನ್ನು ಕೊಂಡುಕೊಳ್ಳೋದು, ಅಡ್ವಾನ್ಸ್ ಕೊಡೋದಕ್ಕೆ ಹೋಗೋದು, ಅಥವಾ ಮಕ್ಕಳಿಗೆ ಏನಾದರೂ ನೀವು ಕಲಿಸ್ತಾ ಇದ್ರೆ ಟ್ಯೂಷನ್ಗೆ ಹಾಕಬೇಕು ಅಂದರೆ, ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ, ಸ್ಕೂಲ್ ಕಾಲೇಜು ಯಾವುದೇ ಇರಬಹುದು, ಹೊಸದಾಗಿ ನೀವು ಮಾಡ್ತಾ ಇದ್ರೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅಭಿವೃದ್ಧಿ ಅನ್ನೋದು ಜಸ್ಟ್ ಫುಲ್ ಡೆವಲಪ್ಮೆಂಟ್ ಆಗಿ ಬೆಳೀತಾರೆ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಷ್ಟೋ ಜನ ವೆಹಿಕಲ್ಸು ತಗೋಬೇಕು ಅಂತ ಇದ್ರೆ ಈ ದಿನವನ್ನು ಅಡ್ವಾನ್ಸ್ ಕೊಟ್ಟು ತಗೋಬಹುದು. ಪ್ರಾಪರ್ಟಿಗಳನ್ನು ತಗೊಳ್ಳೋರು, ಮಾತುಕತೆಗೆ ಹೋಗ್ತಾ ಇದ್ದೀನಂತೆ ಏನಾದರೂ ಅಂದರೆ ಈ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ತಿಂಗಳಲ್ಲಿ 2 ಬಾರಿ ಬರ್ತಾ ಅಲ್ವಾ, ಅದನ್ನು ಮುಂಚೆನೇ ತಿಳಿಸೋದ್ರಿಂದ ನೀವು ಆರಾಮಾಗಿ ಆ ದಿನಕ್ಕೆ ಆ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ರೆ ಆ ದಿನಗಳಲ್ಲಿ ನೀವು ಈ ಶುಭ ಕೆಲಸಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನ ಇನ್ನಷ್ಟು ಚೆನ್ನಾಗಿರುತ್ತೆ, ಉತ್ತಮವಾಗಿರುತ್ತೆ. ತುಂಬ ಜನ ಇನ್ನಷ್ಟು ನಾವು ಹೆಣ್ಮಕ್ಳು ಚಿನ್ನ ತಗೋಬೇಕು ಅಂತ ಆಸೆ ಇರುತ್ತಲ್ವಾ, ಮಕ್ಕಳಿಗೆ ಮಾಡಿಸ್ಕೊಳ್ಬೇಕು ಅಥವಾ ಅವರೇ ತಗೋಬೇಕು ಅಂತ ಅನ್ನೋರು, ಅಂತ ಈ ಎಲ್ಲ ಆಸೆ ಇದ್ದವರು ಬೇಕಾದರೆ ಹೋಗಿ ಈ ದಿನಗಳಲ್ಲಿ ಚಿನ್ನವನ್ನು ತಗೊಂಡು ಬರಬಹುದು. ದುಡ್ಡಿದೆ ತಗೊತೀವಿ ಅಂತ ಅನ್ನೋದಾದರೆ ಆರಾಮಾಗಿ ತಗೊಳ್ಳಿ. ದುಡ್ಡಿಲ್ಲ ಅಂದರೆ ಒಳ್ಳೆ ದಿನ ಅಂತ ತಿಳಿಸಿರ್ತೀರಲ್ವ, ಆ ದಿನ ಹೋಗಿ ಸಾಲ ಮಾಡಿ ಆದರೂ ತಗೊಂಡು ಬರಬಹುದು. ಒಬ್ಬರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ದಯವಿಟ್ಟು ಸಾಲಗಳನ್ನು ಮಾಡಿ ಮಾತ್ರ ತಗೊಂಡು ಬರಬಾರ್ದು. ಇನ್ನೂ ಕಷ್ಟಗಳು ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಇದೆ, ನಮಗೆ ಅವಶ್ಯಕತೆ ಇದೆ ಅಂದರೆ ಮಾತ್ರ ಬೇಕೇ ಬೇಕು ಅಂತ ನಾವು ಇರ್ತೀವಲ್ವ, ಅದಕ್ಕೆ ದುಡ್ಡನ್ನು ಸೇರಿಸಿ ಇಟ್ಟಿರ್ತೀವಿ ನೋಡಿ. ಅಂತಹ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಅಷ್ಟೇ ಒಳ್ಳೆಯದಾಗುತ್ತೆ. ಇನ್ನು ಕಷ್ಟಪಟ್ಟು ಮತ್ತೆ ನಾವು ಬೇರೆ ರೀತಿಯಲ್ಲಿ ತಗೊಂಡು ಬರೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ಸನ್ನು ಮಾಡಬಾರ್ದು. ಈ ರೀತಿಯ ದಿನಗಳು ನಮ್ಮ ತಿಂಗಳಲ್ಲಿ 2 ಬಾರಿ ಬರೋದ್ರಿಂದ ನೀವು